ನಮಸ್ತೆ ಎಲ್ರಿಗೂ. ಇವತ್ತು ನಾವು 40x40 ಸೈಜ್ನ ಪ್ಲಾಟ್ನಲ್ಲಿ 2 BHK ಡೈನಿಂಗ್ ಹಾಲ್ ಹಾಗೆ ಸ್ಟೋರ್ ರೂಮನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಕ್ಕಾ ವಾಸ್ತು ಪ್ರಕಾರವಾಗಿ ಹಾಕಿರುವಂಥ ಪ್ಲ್ಯಾನ್ ಇದು, ನೋಡ್ಬೋದು ನೀವು. ಈ ಥರ ಇದೆ. ಈಸ್ಟ್ ಫೇಸಿಂಗ್ ಆಗಿ ಮೇನ್ ಡೋರನ್ನು ಕೂರಿಸಲಾಗಿದೆ ಈ ಮನೆಗೆ, ನೋಡಿ. ಫೋರ್ಟಿ ಇಂಟು 40 ಸೈಜ್ ಇದೆ ಪ್ಲಾಟು. ಪೂರ್ವಕ್ಕೆ ರೋಡ್ ಬಂದಿರುವಂಥದ್ದು, ಗೇಟು, ಹಾಗೆ ಸರೌಂಡಿಂಗಲ್ಲಿ 3 ಫುಟ್ ಜಾಗ ಬಿಟ್ಕೊಂಡಿರೋದು ಕಾಂಪೌಂಡ್ಗೋಸ್ಕರ. ಮೇನ್ ಡೋರು, ಹಾಲು, ಈಸ್ಟ್ ಫೇಸಿಂಗ್ ಆಗಿ ಮೇನ್ ಡೋರು. ಹಾಲ್ ಸೈಜ್ ಬಂದುಬಿಟ್ಟು 40 ಇಂಟು 14 ಇದೆ. ಈಶಾನ್ಯ ಭಾಗದಲ್ಲಿ ಹಾಲು ಬರಬೇಕು ಯಾವಾಗಲೂ, ಹಾಗಾಗಿ ಈಶಾನ್ಯಕ್ಕೆ ಹಾಲು. ಈಶಾನ್ಯದಲ್ಲಿ ದೇವರ ಮನೆ, ಪೂಜಾ ರೂಮು 4.5 ಇಂಟು 6 ಇದೆ. ಹಾಗೆ ಸ್ಟೋರ್ ರೂಮು 9 ಇಂಟು 7 ಇದೆ. ಸ್ಟೇರ್ ಕೇಸು ಇನ್ನರ್ ಸೈಡು 6 ಫೀಟ್ ಇದೆ ಹೀಗೆ. ಹಾಗೆ ಕಾಮನ್ ಆಗಿರುವಂಥ ಟಾಯ್ಲೆಟ್ ರೂಮ್ ಆ್ಯಂಡ್ ಬಾತ್ರೂಮು 7.5 ಇಂಟು 4 ಇದೆ ಇದು. ಹಾಗೆ ಈ ಬೆಡ್ರೂಮ್ ಬಂದುಬಿಟ್ಟು 11 ಇಂಟು 10 ಇದೆ. ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ ರೂಮ್ ಆ್ಯಂಡ್ ಬಾತ್ರೂಮ್ ಇದೆ ಇದು 6 ಇಂಟು 4. ಸ್ಟೇರ್ ಕೇಸ್ ಕೆಳಗಡೆ. ಹಾಗೆ ಇದೊಂದು ಮಾಸ್ಟರ್ ಬೆಡ್ರೂಮು 11 ಇಂಟು 10. ಅಟ್ಯಾಚ್ ಆಗಿರುವಂಥ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮು 7.5 ಇಂಟು 4 ಇದೆ. ಹಾಗೆ ಡೈನಿಂಗ್ ಏರಿಯಾ 11 ಇಂಟು 10 ಇದೆ ಇದು. ಹಾಗೆ ಕಿಚನ್ನು 10 ಇಂಟು 8 ಇದೆ ಕಿಚನ್ನು. ಆಗ್ನೇಯದಲ್ಲಿ ಕಿಚನ್ನು, ಈಶಾನ್ಯದಲ್ಲಿ ದೇವರ ಕೋಣೆ, ಈಶಾನ್ಯ ಭಾಗದಲ್ಲಿ ಹಾಲು. ನೋಡಿ ಈ ಥರ ಇದೆ. ಪಕ್ಕಾ ವಾಸ್ತು ಪ್ರಕಾರವಾಗಿ ಹಾಕಿರುವಂಥ ಪ್ಲ್ಯಾನ್ ಇದು. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.